ಇರಾನ್ ಅಮೆರಿಕ ನಡುವಿನ ಯುದ್ಧಕ್ಕೆ ವಿರಾಮ ಬಿದ್ದಿದೆ. ಎರಡನೇ ಸುತ್ತಿನ ಮಾತುಕತೆ ನಡೆಯದೇ ಇದ್ರೂ ಇರಾನ್ನ ಸಚಿವ ಅಬ್ಬಾಸ್ ಅರಾಗ್ಚಿ ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದ ನೂರ್ ಏರ್ಬೇಸ್ಗೆ ಬಂದ ಇರಾನ್ ಸಚಿವರ ನೇತೃತ್ವದ ನಿಯೋಗವನ್ನು ಪಾಕಿಸ್ತಾನ ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಇಶಾಕ್ ದಾರ್ ಸ್ವಾಗತಿಸಿದರು. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಅಬ್ಬಾಸ್ ಅರಾಗ್ಚಿ ಸದ್ಯ ಅಮೆರಿಕದ ಜೊತೆ ಯಾವುದೇ ಮಾತುಕತೆ ನಿಗದಿಯಾಗಿಲ್ಲ, ಯಾವ ಸಭೆಯೂ ನಡೆಯಲ್ಲ ಅಂತ ಹೇಳಿದ್ದಾರೆ. ಇನ್ನು ಶಾಂತಿ ಸ್ಥಾಪನೆ ಸಂಬಂಧ ಪಾಕ್ ಪ್ರಧಾನಿ ಹಾಗೂ ಫೀಲ್ಡ್ ಮಾರ್ಷಲ್ ಸೈಯದ್ ಅಸೀಂ ಮುನೀರ್ ಜೊತೆ ಸಭೆ ನಡೆಸಲಿದ್ದಾರೆ. ಇರಾನ್ ಹಾಗೂ ಅಮೆರಿಕ ನಡುವಿನ ಯುದ್ಧಕ್ಕೆ ವಿರಾಮವಿದ್ರೂ ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನ ಸ್ಥಿತಿ ಇದೆ. ಇರಾನ್ ಧ್ವಜ ಹಡಗುಗಳಿಗೆ ಅಮೆರಿಕ ದಿಗ್ಬಂಧನ ಹಾಕಿದೆ. ಇವತ್ತು ಕೂಡ 2 ಇರಾನ್ ಧ್ವಜ ಹೊತ್ತ ಹಡಗುಗಳಿಗೆ ಅಮೆರಿಕ ನಿರ್ಬಂಧ ವಿಧಿಸಿದೆ. ಇರಾನ್ನ ಬಂದರಿಗೆ ಹಡಗುಗಳನ್ನು ಬಿಡದೆ ದಿಗ್ಬಂಧನ ಹಾಕಿದೆ. ಈವರೆಗೆ 34 ಹಡಗುಗಳಿಗೆ ಅಮೆರಿಕ ನಿರ್ಬಂಧ ವಿಧಿಸಿದೆ. ಪರ್ಷಿಯನ್ ಕೊಲ್ಲಿಯ ಇರಾನ್ ಜಲ ಪ್ರದೇಶದಲ್ಲಿ ಅಮೆರಿಕ ನೌಕಾಪಡೆ ಇದೆ. ಅಬ್ರಹಂ ಲಿಂಕನ್ ಯುದ್ಧ ನೌಕೆಯ ಮೂಲಕ ಹರ್ಮುಜ್ ಜಲಸಂಧಿಯನ್ನು ಅಮೆರಿಕ ನಿಯಂತ್ರಣ ಮಾಡ್ತಾ ಇದೆ. ಈ ಮಧ್ಯೆ ಅಬ್ರಹಂ ಲಿಂಕನ್ ನೌಕೆಯಲ್ಲಿರುವಂತಹ ಸಿಬ್ಬಂದಿ ಒಂದು ಹೊತ್ತಿಗೆ 4,000 ಮೊಟ್ಟೆ ಬೇಕಾಗಿದೆ. ಒಟ್ಟು 3 ಹೊತ್ತಿಗೆ 12,000 ಮೊಟ್ಟೆಯನ್ನು ಬೇಯಿಸಿ ನೌಕೆಯ ಸಿಬ್ಬಂದಿಗೆ ನೀಡಲಾಗ್ತಾ ಇದೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಬನಹಟ್ಟಿ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಒಂದ್ ಕಡೆ ಬಿಸಿಲ ಬೇಗೆ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ ಬನಹಟ್ಟಿ ಹಾಗೂ ಮೂಗನೂರು ಗ್ರಾಮಸ್ಥರು ನೀರಿಗಾಗಿ ಗೋಳಾಡ್ತಾ ಇದ್ದಾರೆ. ಗ್ರಾಮದಲ್ಲಿರೋ ಶುದ್ಧ ನೀರಿನ ಘಟಕ ಹಾಳಾಗಿದೆ. 20 ದಿನಕ್ಕೊಮ್ಮೆ ನೀರು ಪೂರೈಕೆ ಮಾಡ್ತಾ ಇದ್ದು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೂರೈಕೆ ಆಗೋ ಆ ನೀರು ಕೂಡ ಕಲುಷಿತವಾಗಿದ್ದು ಹುಳಗಳು ಕಾಣಿಸ್ತಾ ಇವೆ. ಆ ನೀರನ್ನ ಕುಡಿಯೋದ್ರಿಂದ ವಾಂತಿ ಭೇದಿ ಆಗ್ತಾ ಇದೆ. ಅತ್ತ ಕೆರೆಯ ನೀರು ಕೂಡ ಕಲುಷಿತವಾಗಿದೆ. ಹೀಗಾಗಿ ನೀರಿನ ಸಮಸ್ಯೆಗೆ ಮುಕ್ತಿ ಕೊಡಿ ಅಂತ ಗ್ರಾಮಸ್ಥರು ಅಳಲು ತೋಡ್ಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಹಿಂದೆಂದೂ ಕಂಡರಿಯದ ಉರಿ ಬಿಸಿಲಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಕಳೆದ 2 ವಾರಗಳಿಂದ ತಾಪಮಾನ 36 ಡಿಗ್ರಿ ಸೆಲ್ಸಿಯಸ್ ದಾಟ್ತಾ ಇದೆ. ಪರಿಣಾಮ ಅಂತರ್ಜಲ ಮಟ್ಟ ಪಾತಾಳಕ್ಕೆ ಕುಸಿದಿದ್ದು ಅಲ್ಪ ಸ್ವಲ್ಪ ನೀರಿದ್ದ ಕೆರೆ ಕಟ್ಟೆಗಳು ಬತ್ತಿ ಹೋಗಿವೆ. ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಯುಗಾದಿ ವೇಳೆಗೆ ಮಳೆಯಾಗ್ತಾ ಇತ್ತು. ರೇವತಿ ಮಳೆಗೆ ರೈತರು ಜಮೀನು ಉಳುಮೆ ಮಾಡಿಕೊಂಡು ಪೂರ್ವ ಮುಂಗಾರಿಗೆ ಬಿತ್ತನೆಯನ್ನ ಮಾಡ್ತಾ ಇದ್ರು. ಆದರೆ ಈ ಬಾರಿ ಹನಿ ಮಳೆಯೂ ಬಿದ್ದಿಲ್ಲ. ಹೀಗಾಗಿ ಜಾನುವಾರುಗಳಿಗೆ ಮೇವು ಸಿಗದೆ ಕಂಗಾಲಾಗಿ ಹೋಗಿವೆ. ಬೆಂಗಳೂರಿನ ಉಮರ್ ನಗರಕ್ಕೆ ಜಲಮಂಡಳಿಯಿಂದ ಕಲುಷಿತ ನೀರು ಪೂರೈಕೆ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ಜಲಮಂಡಳಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಉಮರ್ ನಗರಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಇವತ್ತು ಮಧ್ಯಾಹ್ನದ ಒಳಗೆ ಸಮಸ್ಯೆ ಬಗೆಹರಿಸುವ ಭರವಸೆ ಕೊಟ್ಟಿದ್ದಾರೆ. ಸದ್ಯ ಪೈಪ್ ಲೈನ್ ಸರಿಪಡಿಸ್ತಾ ಇದ್ದು ಉಮರ್ ನಗರಕ್ಕೆ ನೀರಿನ ಟ್ಯಾಂಕರ್ ಮೂಲಕ ನೀರನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಸಾರಾಯಿಪಾಳ್ಯದಲ್ಲೂ ಕೊಳಕು ಮಿಶ್ರಿತ ನೀರನ್ನ ಜಲಮಂಡಳಿ ಸಪ್ಲೈ ಮಾಡಿತ್ತು. ಈ ಬಗ್ಗೆ ನ್ಯೂಸ್ 18 ಖುದ್ದು ಸ್ಥಳಕ್ಕೆ ಭೇಟಿ ಕೊಟ್ಟು ನೀರಿನ ಸ್ಯಾಂಪಲ್ ಸಂಗ್ರಹಿಸಿ ಲ್ಯಾಬ್ಗೆ ರವಾನಿಸಿತ್ತು. ಲ್ಯಾಬ್ ರಿಪೋರ್ಟ್ ಅಲ್ಲಿ ಕುಡಿಯೋಕೆ ನೀರು ಯೋಗ್ಯವಲ್ಲ ಅಂತೇಳಿ ರಿಪೋರ್ಟ್ ಬಂದಿತ್ತು. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡಿದ್ದು, ವರದಿಯಿಂದ ಎಚ್ಚೆತ್ತ ಜಲಮಂಡಳಿ ಅಧಿಕಾರಿಗಳು ಸಾರಾಯಿಪಾಳ್ಯಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕುಡಿಯೋ ನೀರಿಗೆ ಕಲುಷಿತ ನೀರು ಹೇಗೆ ಸಪ್ಲೈ ಆಗ್ತಿದೆ ಅಂತೇಳಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇವತ್ತು ಮತ್ತು ನಾಳೆ 2 ದಿನ ಭಾರೀ ಮಳೆ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಹವಾಮಾನ ಇಲಾಖೆ ಒಟ್ಟು 19 ಜಿಲ್ಲೆಗಳಿಗೆ ಅಲರ್ಟ್ ಘೋಷಣೆ ಮಾಡಿದೆ. ಬೀದರ್, ಯಾದಗಿರಿ, ಬೆಳಗಾವಿ, ಕೊಪ್ಪಳ, ಗದಗ, ಧಾರವಾಡ, ಬಳ್ಳಾರಿ, ವಿಜಯನಗರ, ಹಾವೇರಿ, ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಇನ್ನು ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ರಾಯಚೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಬಿಸಿಲಿನ ಜೊತೆಗೆ ಬಿಸಿ ಗಾಳಿಯೂ ಹೆಚ್ಚಾಗ್ತಿದೆ. ಹೀಗಾಗಿ ರಾಜ್ಯ ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಪ್ರತಿ ಜಿಲ್ಲೆಯಲ್ಲೂ ಮುನ್ನೆಚ್ಚರಿಕೆ ವಹಿಸುವಂತೆ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ ರೂಮ್ ಸ್ಥಾಪನೆ ಮಾಡಬೇಕು. ಈ ಕೊಠಡಿಗಳು ಏಪ್ರಿಲ್ 1ರಿಂದ ಮೇ 31ರವರೆಗೆ ಸಕ್ರಿಯವಾಗಿರಬೇಕು ಅಂತೇಳಿ ಸೂಚನೆಯಲ್ಲಿ ತಿಳಿಸಲಾಗಿದೆ. ಹೀಟ್ ಸ್ಟ್ರೋಕ್ ರೋಗಿಗಳಿಗೆ ತಕ್ಷಣ ಚಿಕಿತ್ಸೆ ನೀಡುವಂತಹ ವ್ಯವಸ್ಥೆ ಇರಬೇಕು ಅಂತಾನೂ ಮಾರ್ಗಸೂಚಿಯಲ್ಲಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಬಿಸಿಲು ಜಾಸ್ತಿ ಆಗಿದೆ. ಸರಾಸರಿ 41ರಿಂದ 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ತಾ ಇದೆ. ಇದರಿಂದ ಪ್ರಾಣಿ ಪಕ್ಷಿಗಳು ನೀರಿಗಾಗಿ ಪರದಾಡ್ತಾ ಇವೆ. ಪ್ರಾಣಿ ಪಕ್ಷಿಗಳ ಪರದಾಟವನ್ನು ಕಂಡ ಸ್ವಾಭಿಮಾನಿ ಗೆಳೆಯರ ಬಳಗ ಕಾಡಿನ ಅಲ್ಲಲ್ಲಿ ಕೃತಕ ನೀರಿನ ತೊಟ್ಟಿಗಳನ್ನು ನಿರ್ಮಿಸುವ ಮೂಲಕ ಕಾಳಜಿ ಮೆರೆದಿದೆ. ಕೇವಲ ತೊಟ್ಟಿ ನಿರ್ಮಿಸಿ ಸುಮ್ಮನಾಗದ ಈ ತಂಡ ಪ್ರತಿದಿನ ಟ್ಯಾಂಕರ್ ಮೂಲಕ ಕಾಡಿನ ಒಳಭಾಗಕ್ಕೆ ತೆರಳಿ ನೀರನ್ನು ತುಂಬಿಸ್ತಾ ಇದ್ದಾರೆ. ಇದರಿಂದ ಜಿಂಕೆ, ನವಿಲು, ನೂರಾರು ಪಕ್ಷಿಗಳು ನಿಶ್ಚಿಂತೆಯಿಂದ ದಾಹ ನೀಗಿಸಿಕೊಳ್ತಾ ಇವೆ. ಬೇಸಿಗೆಯ ರಣ ಬಿಸಿಲಿಗೆ ಮಂಡ್ಯದ ಕೆಆರ್ಎಸ್ ಡ್ಯಾಂನ ಒಡಲು ಬರಿದಾಗ್ತಾ ಇದೆ. ಸದ್ಯ ಜಲಾಶಯದಲ್ಲಿ ನೀರಿನ ಮಟ್ಟ 95 ಅಡಿಗೆ ಕುಸಿದಿದೆ. ಸಕಾಲಕ್ಕೆ ಮುಂಗಾರು ಮಳೆ ಆಗದೇ ಇದ್ರೆ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಗೆ ಕುಡಿಯೋ ನೀರಿಗೆ ತೊಂದರೆ ಆಗಲಿದೆ. ನೀರಿನ ಮಟ್ಟ ಕುಸಿತದಿಂದ ಬೇಸಿಗೆ ಬೆಳೆಗೆ ಬ್ರೇಕ್ ಹಾಕಲಾಗಿದೆ. ಕುಡಿಯೋ ನೀರಿನ ಬಳಕೆಗಷ್ಟೇ ಡ್ಯಾಂನ ಉಳಿಕೆ ನೀರು ಬಳಸುವಂತೆ ಸರ್ಕಾರ ಆದೇಶವನ್ನು ಮಾಡಿದೆ.
ಹಾವೇರಿ ಜಿಲ್ಲೆಯ ವರದಾ ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದ್ದು ಜನ ದಿನವಿಡೀ ನದಿಯಲ್ಲೇ ಇರ್ತಾ ಇದ್ದಾರೆ. ನದಿಯ ಕಪ್ಪು ಮಣ್ಣಿನಲ್ಲಿ ಚಿನ್ನದ ಕಣಗಳು ಸಿಗುತ್ತವೆ ಅಂತ ಜನ ಹುಡುಕಾಡ್ತಾ ಇದ್ದಾರೆ. ಶಿವಮೊಗ್ಗದಿಂದ ವಲಸೆ ಬಂದಿರೋ ಇರ್ಲರ್ ಸಮುದಾಯದವರು ದಿನವಿಡೀ ವರದಾ ನದಿಯಲ್ಲಿ ಚಿನ್ನ ಹುಡುಕಾಟ ಮಾಡ್ತಾ ಇದ್ದಾರೆ. ಛತ್ತೀಸ್ಗಢದಲ್ಲೂ ಬಿಸಿಲಿನ ಶಿಕಾರಿ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಭಿಲಾಯ್ನಲ್ಲಿರುವಂತಹ ಮೈತ್ರಿ ಬಾಗ್ ಝೂನಲ್ಲಿ ಪ್ರಾಣಿಗಳಿಗೆ ಸಂಕಷ್ಟ ಶುರುವಾಗಿದೆ. ಹೀಗಾಗಿ ಪ್ರಾಣಿಗಳ ಮೇಲೆ ನೀರನ್ನ ಸಿಂಪಡಣೆ ಮಾಡಲಾಗ್ತಿದೆ. ಈ ಮೂಲಕ ಪ್ರಾಣಿಗಳ ದಾಹವನ್ನ ಝೂ ಸಿಬ್ಬಂದಿ ನಿವಾರಣೆ ಮಾಡ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸಂಗಮದಲ್ಲಿ ಏಕಾಏಕಿ ಕಾಡಾನೆ ಎಂಟ್ರಿ ಕೊಟ್ಟಿದೆ. ಏಕಾಏಕಿ ಸಂಗಮದಲ್ಲಿ ನೀರಿನಲ್ಲಿ ಆಟವಾಡ್ತಾ ಇದ್ದವರ ಮೇಲೆ ದಾಳಿ ಮಾಡೋಕೆ ಮುಂದಾಗಿದೆ. ಈ ವೇಳೆ ಮಹಿಳೆಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಆನೆ ದಾಳಿ ಮಾಡ್ತಾ ಇದ್ದಂಗೆ ನೀರಲ್ಲಿ ಆಟ ಆಡ್ತಿದ್ದವರು ಅಲ್ಲಿಂದ ಓಡ್ ಹೋಗಿದ್ದಾರೆ. ಮೈಸೂರಿನಲ್ಲಿ ಚಿರತೆ ಹಾವಳಿ ಮುಂದುವರೆದಿದೆ. ಟಿ ನರಸೀಪುರ ತಾಲೂಕಿನ ಕರೋಹೊಟ್ಟಿ ಕಾಲುವೆ ಸಮೀಪ ಚಿರತೆ ಪ್ರತ್ಯಕ್ಷವಾಗಿದೆ. ಕಾಲುವೆ ಪಕ್ಕದ ಗದ್ದೆಯಲ್ಲಿ ಚಿರತೆ ಕುಳಿತಿರೋ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಜನ ಮನವಿ ಮಾಡಿದ್ದಾರೆ. ಮಂಗಳೂರಿನ ಉಳ್ಳಾಲದ ನೇತ್ರಾವತಿ ನದಿಗೆ ಹಾರಿ ಕಾಫಿ ಡೇ ಮಾಲೀಕ ಸಿದ್ಧಾರ್ಥ ಆತ್ಮಹತ್ಯೆ ಮಾಡಿಕೊಂಡಿದ್ರು. 2019 ಜುಲೈ 19ರಂದು ಈ ದುರಂತ ನಡೆದಿತ್ತು. ಘಟನೆ ಬಳಿಕ ಈ ಸೇತುವೆ ಸೂಸೈಡ್ ಹಾಟ್ಸ್ಪಾಟ್ ಅಂತಾನೆ ಫೇಮಸ್ ಆಗಿಬಿಟ್ಟಿತ್ತು. ಹಲವರು ಈ ಸೇತುವೆಯಿಂದ ಜಿಗಿದು ಆತ್ಮಹತ್ಯೆಗೆ ಶರಣಾಗಿದ್ರು. ಇದರಿಂದ ಎಚ್ಚೆತ್ತ ಜಿಲ್ಲಾಡಳಿತ ಸೇತುವೆ ಮೇಲೆ ತಂತಿ ಬೇಲಿ ಅಳವಡಿಸಿತ್ತು. ಇದು ವಾಹನ ಅಪಘಾತದಿಂದ ತಂತಿ ಬೇಲಿ ಕಿತ್ತು ಬಂದಿದೆ. ಹೀಗಾಗಿ ಇದನ್ನು ಸರಿ ಮಾಡುವಂತೆ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಗದಗದ ಮುಂಡರ್ಗಿ ಪಟ್ಟಣಕ್ಕೆ ಕೆರೆಯ ಭಾಗ್ಯವೇ ಇಲ್ಲ. ಒಂದು ಕೆರೆಗಾಗಿ ಇಲ್ಲಿನ ಜನ 16 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪಟ್ಟಣದಲ್ಲಿ ಸುಮಾರು 28,000 ಜನಸಂಖ್ಯೆ ಇದೆ. 2,000 ಹೆಕ್ಟೇರ್ನಷ್ಟು ಕೃಷಿ ಜಮೀನಿದೆ. ಆದರೆ ಇಲ್ಲಿನ ಜನರ ಕೆರೆಯ ಬೇಡಿಕೆ ಇದುವರೆಗೂ ಈಡೇರಿಲ್ಲ. ಇಲ್ಲಿನ ರೈತರ ಮನವಿಗೆ ಯಾವ ಸರ್ಕಾರವೂ ಸ್ಪಂದಿಸಿಲ್ಲ. ಕೆರೆ ನಿರ್ಮಾಣಕ್ಕೂ ಮುಂದೆ ಬಂದಿಲ್ಲ. ಇದರಿಂದ ಇಲ್ಲಿನ ರೈತರು ಹೋರಾಟ ತೀವ್ರಗೊಳಿಸಲು ಮುಂದಾಗಿದ್ದಾರೆ. ಬೆಂಗಳೂರು ದಕ್ಷಿಣ ವಿಭಾಗ ಡಿಸಿಪಿಯಾಗಿ ವಿ ಕೋನ ವಂಶಿಕೃಷ್ಣ ನೇಮಕ ಆಗಿದ್ದಾರೆ. ಈ ಹಿಂದೆ ಡಿಸಿಪಿ ಆಗಿದ್ದ ಲೋಕೇಶ್ ಜಗಲಾಸರ್ ಅವರನ್ನು ವರ್ಗಾವಣೆ ಮಾಡಿ ನೂತನ ಡಿಸಿಪಿಯಾಗಿ ವಿ ಕೋನ ವಂಶಿಕೃಷ್ಣ ಅವರನ್ನು ನೇಮಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ನಾಳೆ ಬೆಂಗಳೂರಲ್ಲಿ TCS 10K ಮ್ಯಾರಥಾನ್ ನಡೆಯಲಿದೆ. ಹಿನ್ನೆಲೆಯಲ್ಲಿ ನಗರದ ಹಲವು ರಸ್ತೆಗಳಲ್ಲಿ ಸಂಚಾರ ಬಂದ್ ಮಾಡಲಾಗುತ್ತೆ. ನಾಳೆ ಬೆಳಗ್ಗೆ 5 ಗಂಟೆಯಿಂದ 11 ಗಂಟೆ ತನಕ ವಾಹನಗಳ ಸಂಚಾರದಲ್ಲಿ ಬದಲಾವಣೆ ಆಗುತ್ತೆ. ನಗರದ ಹೃದಯ ಭಾಗದಲ್ಲಿ ಮ್ಯಾರಥಾನ್ ಸಾಗಲಿದ್ದು ಸುಮಾರು 30,000 ಮಂದಿ ಭಾಗಿಯಾಗುವಂತ ನಿರೀಕ್ಷೆ ಇದೆ. ದಾವಣಗೆರೆಯಲ್ಲಿ ಕೂಲಿ ಕಾರ್ಮಿಕನೊಬ್ಬ ಮಾನವೀಯತೆ ಮೆರೆದಿರುವ ಘಟನೆ ನಡೆದಿದೆ. ಬಸ್ನಲ್ಲಿ ಚೀಲ ಅದಲು ಬದಲಾದಾಗ ಸಿಕ್ಕ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ವಾರಸುದಾರರಿಗೆ ಹಿಂದಿರುಗಿಸಿದ್ದಾನೆ. ಹರಪನಹಳ್ಳಿ ತಾಲೂಕಿನ ದುಗ್ಗಾವತಿ ಗ್ರಾಮದ ನಿವಾಸಿ ಶಂಭುನಾಥ ಹನುಮಂತಪ್ಪ ಕಾರ್ಯಕ್ಕೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಏಪ್ರಿಲ್ 22ನೇ ತಾರೀಕು ಶಂಭುನಾಥ ಅವರು ಹರಪನಹಳ್ಳಿಯಿಂದ ದುಗ್ಗಾವತಿಗೆ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ದುಗ್ಗಾವತಿ ತಲುಪಿದಾಗ ಅವಸರದಲ್ಲಿ ತಮ್ಮ ಚೀಲ ಅಂತ ಭಾವಿಸಿ ಪಕ್ಕದಲ್ಲಿದ್ದ ಮತ್ತೊಂದು ಚೀಲವನ್ನು ಇಳಿದು ಮನೆಗೆ ತೆರಳಿದ್ರು. ಮನೆಗೆ ಹೋಗಿ ಚೀಲ ಬಿಚ್ಚಿದಾಗ ಚಿನ್ನಾಭರಣ ಇತ್ತು. ಅದನ್ನು ಮತ್ತೆ ವಾರಸುದಾರರನ್ನ ಪತ್ತೆ ಹಚ್ಚಿ ವಾಪಸ್ ಕೊಟ್ಟಿದ್ದಾರೆ. ಬೆಳಗಾವಿ ಮಾಳ ಮಾರುತಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. 11 ಮನೆಗಳ್ಳತನ ಮಾಡಿದ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಉಜ್ವಲ ನಗರ, ಅಮನ್ ನಗರ, ಮಾರುತಿ ನಗರ, ವೀರಭದ್ರ ನಗರದಲ್ಲಿ ಆರೋಪಿಗಳು ಕಳ್ಳತನ ಮಾಡಿದ್ರು. ಸದ್ಯ 5 ಆರೋಪಿಗಳನ್ನು ಬಂಧಿಸಿ ಬಂಧಿತರಿಂದ 67 ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಕೊಪ್ಪಳದ ಮುನಿರಾಬಾದ್ನಲ್ಲಿ ಅಧಿಕಾರಿಗಳು ಭರ್ಜರಿ ರೇಡ್ ಮಾಡಿದ್ದಾರೆ. ಅಕ್ರಮವಾಗಿ ದಾಸ್ತಾನು ಮಾಡಿದ್ದ 2,000 ಮೂಟೆ ಅನ್ನಭಾಗ್ಯ ಅಕ್ಕಿಯನ್ನು ಜಪ್ತಿ ಮಾಡಿದ್ದಾರೆ. ಯಮನೂರಪ್ಪ ಹಾಗೂ ಗಾಳೆಪ್ಪ ಅನ್ನುವವರ ವಿರುದ್ಧ ಕೇಸ್ ದಾಖಲಾಗಿದೆ. ಕಲ್ಯಾಣ ಮಂಟಪಗಳಲ್ಲಿ ಮದುವೆಗೆ ಬರೋ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಚಿನ್ನಾಭರಣ ಎಗರಿಸ್ತಾ ಇರೋ ಆರೋಪಿಯನ್ನ ಬಂಧಿಸಲಾಗಿದೆ. ಸಂಪಿಗೆಹಳ್ಳಿ ಪೊಲೀಸರು ಬಾಬು ಅಲಿಯಾಸ್ ಪಲ್ಸರ್ ಬಾಬು ಎಂಬಾತನನ್ನ ಬಂಧಿಸಿದ್ದು ಆರೋಪಿ ಮೇಲೆ 8 ಪ್ರಕರಣಗಳಿರೋದು ಬೆಳಕಿಗೆ ಬಂದಿದೆ. ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಸಂಸ್ಥೆ ನೇತೃತ್ವದಲ್ಲಿ ಇನ್ಕಾಮೆಕ್ಸ್ ಬೃಹತ್ ಕೈಗಾರಿಕೆ ಮತ್ತು ವಾಣಿಜ್ಯ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಹುಬ್ಬಳ್ಳಿ ಎಪಿಎಂಸಿ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 5 ದಿನಗಳ ಕಾಲ ನಡೆಯಲಿರುವಂತಹ ವಸ್ತು ಪ್ರದರ್ಶನವನ್ನು ಸಿಎಂ ಸಿದ್ದರಾಮಯ್ಯ ಇವತ್ತು ಸಂಜೆ 4 ಗಂಟೆಗೆ ಉದ್ಘಾಟನೆ ಮಾಡ್ತಾರೆ. ಡಿಸಿಎಂ ಡಿಕೆಶಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವರು ಪಾಲ್ಗೊಳ್ತಾ ಇದ್ದಾರೆ. ರೈಲ್ವೆ ಕೋಚ್ ಫ್ಯಾಕ್ಟರಿ ಸೇರಿದಂತೆ 400ಕ್ಕೂ ಹೆಚ್ಚು ವಸ್ತು ಪ್ರದರ್ಶಕರು ಪಾಲ್ಗೊಳ್ಳುವಂತ ನಿರೀಕ್ಷೆ ಇದೆ. ಪರಿಶಿಷ್ಟ ಜಾತಿಯಲ್ಲಿನ ಒಳ ಮೀಸಲಾತಿ ಜಟಾಪಟಿಗೆ ತೆರೆ ಬಿದ್ದಿದೆ. ಈ ಬಗ್ಗೆ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿದ್ದಾರೆ. ಅಲೆಮಾರಿ ಸಮುದಾಯಕ್ಕೆ ಯಾವುದೇ ತಾಪತ್ರಯ ಇಲ್ಲ. ಖಂಡಿತ ಅವರಿಗೆ ಆದ್ಯತೆ ಮೇಲೆ ಮೀಸಲಾತಿ ಸಿಗುತ್ತೆ. ನಾವೆಲ್ಲರೂ ಸಂಪೂರ್ಣವಾಗಿ ಸಮ್ಮತಿ ಕೊಟ್ಟಿದ್ದೀವಿ. ಮಹದೇವಪ್ಪ ನೇತೃತ್ವದಲ್ಲಿ ಇದು ಆಗಿದೆ ಅಂತ ಹೇಳಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ಐತಿಹಾಸಿಕ ತೀರ್ಮಾನ ಮಾಡಿ ಇತಿಹಾಸದ ಪುಟ ಸೇರಿದ್ದಾರೆ ಅಂತ ಹೇಳಿದ್ರು. ಸರ್ಕಾರದ ಸ್ವಾವಲಂಬಿ ಸಾರಥಿ ಯೋಜನೆ ಫಲಾನುಭವಿಗಳಿಗೆ ತಲುಪಿಲ್ಲ. ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿ ಮತ್ತೆ ಫಲಾನುಭವಿಗಳಿಂದ ವಾಹನ ವಾಪಸ್ ಪಡೆಯಲಾಗಿದೆ.
ಆದರೆ ಅರಸು ನಿಗಮದ ಅಧ್ಯಕ್ಷ ಕೀರ್ತಿ ಸುರೇಶ್ 150 ಜನರಿಗೆ ಸಾಂಕೇತಿಕವಾಗಿ ವಾಹನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಚಿವ ಶಿವರಾಜ್ ತಂಗಡಗಿ ಮಾತ್ರ ಯಾರಿಗೂ ವಾಹನಗಳನ್ನು ಕೊಟ್ಟಿಲ್ಲ, ಮುಂದೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಳೆದ 2 ದಿನಗಳಿಂದ ದೆಹಲಿಯಲ್ಲೇ ಡಿಸಿಎಂ ಡಿಕೆಶಿ ಠಕಾಣಿ ಹೂಡಿದ್ದಾರೆ. ನಾಯಕತ್ವ ಬದಲಾವಣೆ ಕುರಿತು ಕ್ಲಾರಿಟಿಗಾಗಿ ಡಿಕೆಶಿ ಕಸರತ್ತು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಸಂಪರ್ಕಕ್ಕೆ ಯತ್ನಿಸಿದ್ದಾರಂತೆ. ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ರಾಹುಲ್ ಗಾಂಧಿ ಭೇಟಿಗೆ ಡಿಕೆಶಿ ಪ್ರಯತ್ನ ಪಡ್ತಾ ಇದ್ದು, ಆದರೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗದ ಹಿನ್ನೆಲೆ ಪ್ರಿಯಾಂಕಾ ಗಾಂಧಿ ಭೇಟಿಗೆ ಪ್ರಯತ್ನ ಮಾಡ್ತಿದ್ದಾರೆ. ಪ್ರಿಯಾಂಕಾ ಗಾಂಧಿ ಮೂಲಕ ಒತ್ತಡ ಹಾಕಿಸೋ ತಂತ್ರಕ್ಕೆ ಡಿಕೆಶಿ ಮುಂದಾಗಿದ್ದಾರೆ. ಚಿಕ್ಕಮಗಳೂರಿನ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹಿನ್ನೆಲೆಯಲ್ಲಿ ಮೇ 2ನೇ ತಾರೀಕು ಅಂಚೆ ಮತಗಳ ಮರು ಎಣಿಕೆ ಕಾರ್ಯಕ್ಕೆ ಸಿದ್ಧತೆ ನಡೆದಿದೆ. ಚಿಕ್ಕಮಗಳೂರು ನಗರದ ಐಡಿಎಸ್ಜಿ ಕಾಲೇಜಿನಲ್ಲಿ ಮೇ 2ನೇ ತಾರೀಕು ಮತ ಎಣಿಕೆ ನಡೆಯಲಿದೆ. 201 ಮತಗಳ ಅಂತರದಿಂದ ಕಾಂಗ್ರೆಸ್ನ ರಾಜೇಗೌಡ ಗೆದ್ದಿದ್ದು, ಮಾಜಿ ಶಾಸಕ ಜೀವರಾಜ್ ಮರು ಎಣಿಕೆಗೆ ಹೈಕೋರ್ಟ್ ಮೊರೆ ಹೋಗಿದ್ರು. ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ರೈಗೆ ಬುಲ್ಡೋಸರ್ ಸಂಕಷ್ಟ ಎದುರಾಗಿದೆ. ಕೋರ್ಟ್ನಲ್ಲಿದ್ದ ಕಟ್ಟಡ ಕೆಡವಿ ಪೇಚಿಗೆ ಸಿಲುಕಿದ್ದಾರೆ. ಪೇಟೆ ಅಗಲೀಕರಣ ನೆಪದಲ್ಲಿ ತಾವೇ ಸ್ವತಃ ಬುಲ್ಡೋಸರ್ ಚಲಾಯಿಸಿ ಶಾಸಕ ರೈ ರಾತ್ರೋರಾತ್ರಿ ಪುತ್ತೂರಿನ ಹಳೆಯ ಬಿಲ್ಡಿಂಗ್ ಧ್ವಂಸ ಮಾಡಿಬಿಟ್ಟಿದ್ದಾರೆ. ಈ ವೇಳೆ ಕೇದಿಗೆ ಮನೆತನಕ್ಕೆ ಸೇರಿದ ಕಟ್ಟಡವು ನೆಲಸಮ ಆಗಿದೆ. 1951ರಿಂದಲೂ ಈ ಆಸ್ತಿ ವ್ಯಾಜ್ಯ ಕೋರ್ಟ್ನಲ್ಲಿ ಮುಂದುವರಿತಾ ಇತ್ತು. ಶಾಸಕರು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಕೇದಿಗೆ ಕುಟುಂಬ ಆರೋಪ ಮಾಡಿದೆ. ಶಾಸಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರು ಕೊಡಲಾಗಿದೆ. ಆಮ್ ಆದ್ಮಿ ಪಕ್ಷಕ್ಕೆ ರಾಘವ್ ಚಡ್ಡಾ ಸೇರಿದಂತೆ 7 ರಾಜ್ಯಸಭಾ ಸಂಸದರು ಕೈಕೊಟ್ಟು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ರಾಘವ್ ಚಡ್ಡಾ, ಅಶೋಕ್ ಮಿತ್ತಲ್, ಸಂದೀಪ್ ಪಾಠಕ್ ಸೇರಿದಂತೆ 7 ರಾಜ್ಯಸಭಾ ಸಂಸದರು ಬಿಜೆಪಿಗೆ ಬೆಂಬಲ ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಸಿಡಿದಿದ್ದ ಎಎಪಿ ಇವರು ಪಂಜಾಬ್ ದ್ರೋಹಿಗಳು, ಇವರಿಗೆ ಮುಂದೆ ಬುದ್ಧಿ ಕಲಿಸಬೇಕು ಅಂತ ಪೋಸ್ಟರ್ ಹಂಚಿಕೊಂಡಿದೆ. ಇನ್ನು ಆಪ್ ಬಿಟ್ಟು ಬಿಜೆಪಿ ಸೇರಿದ 7 ಸಂಸದರಿಗೆ ಶಾಕ್ ಕೊಡೋದಕ್ಕೆ ಆಮ್ ಆದ್ಮಿ ಪಕ್ಷ ಮುಂದಾಗಿದೆ. ರಾಜ್ಯಸಭೆಯಿಂದ ಚಡ್ಡಾ ಹಾಗೂ ಇತರೆ 6 ಸಂಸದರ ಅನರ್ಹತೆಗೆ ಆಪ್ ಮನವಿ ಮಾಡಿದೆ. ಈ ಬಗ್ಗೆ ರಾಜ್ಯಸಭೆ ಅಧ್ಯಕ್ಷರಿಗೆ ಪತ್ರವನ್ನ ಬರೆದಿರುವುದಾಗಿ ಆಪ್ ಹೇಳಿದೆ. ತೆಲಂಗಾಣದಲ್ಲಿ ವಿರೋಧ ಪಕ್ಷಗಳಿಗೆ ಕೆಸಿಆರ್ ಮಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ತೆಲಂಗಾಣದಲ್ಲಿ ಹೊಸ ಪಕ್ಷ ಕಟ್ಟಿ ಅದಕ್ಕೆ ಟಿಆರ್ಎಸ್ ಅಂತ ನಾಮಕರಣ ಮಾಡಿದ್ದಾರೆ. ಈ ಮೂಲಕ ಮುಂದಿನ ಎಲೆಕ್ಷನ್ಗಳಿಗೆ ಭರ್ಜರಿ ತಯಾರಿ ನಡೆಸಿದ್ದಾರೆ. ತೆಲಂಗಾಣ ಜಾಗೃತಿ ಫೌಂಡರ್ ಸಂಸ್ಥಾಪಕಿಯಾಗಿದ್ದ ಕವಿತಾ ಈಗ ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ. ತೆಲಂಗಾಣ ರಾಷ್ಟ್ರ ಸೇನಾ ಎಂಬ ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯ ಕಾವು ರಂಗೇರಿದೆ. 2ನೇ ಹಂತವಾಗಿ ಚುನಾವಣೆಗಾಗಿ ಈಗ ಬಿಜೆಪಿ ಭರ್ಜರಿ ಪ್ರಚಾರ ಮಾಡ್ತಾ ಇದೆ. ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ 2 ರ್ಯಾಲಿ 2 ರೋಡ್ ಶೋ ಅನ್ನು ಮಾಡಲಿದ್ದಾರೆ. ಜಮಾಲ್ಪುರ ಮತ್ತು ಶ್ಯಾಮ್ಪುರದಲ್ಲಿ 2 ರ್ಯಾಲಿಯನ್ನು ನಡೆಸಲಿದ್ದಾರೆ. ನಂತರ ಹೌರಾ ಮತ್ತು ದಕ್ಷಿಣ ಕೋಲ್ಕತ್ತಾದಲ್ಲಿ ರೋಡ್ ಶೋಗಳನ್ನು ನಡೆಸಲಿದ್ದಾರೆ. ಕೇಂದ್ರ ಸಚಿವ ಜೆಪಿ ನಡ್ಡಾ ಕೂಡ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಭರ್ಜರಿ ಪ್ರಚಾರ ನಡೆಸಲಿದ್ದಾರೆ. ರೈನಾ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಮತ್ತು ಬರ್ಧಮಾನ್ ಉತ್ತರದಲ್ಲಿ ಮತ್ತೊಂದು ರೋಡ್ ಶೋ ನಡೆಸಲಿದ್ದಾರೆ. 2 ಕ್ಷೇತ್ರಗಳಲ್ಲೂ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಕೂಡ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಪ್ರಚಾರವನ್ನ ಮಾಡಲಿದ್ದಾರೆ. ಹೂಗ್ಲಿಯ ಬಾಲಾನಗರ, ಅಶೋಕ್ ನಗರ ಮತ್ತು ಶ್ರೀರಾಂಪುರ್ನಲ್ಲಿ ನಿತಿನ್ ನವೀನ್ ಪ್ರಚಾರ ಮಾಡಲಿದ್ದು ರೋಡ್ ಶೋ ನಡೆಸಲಿದ್ದಾರೆ. ಇವತ್ತು ಸಂಜೆ ಹೌರಾದಲ್ಲಿ ನಡೆಯುವಂತಹ ಬೌದ್ಧಿಕ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಗುಜರಾತ್ ಟೈಟನ್ಸ್ ವಿರುದ್ಧ ಆರ್ಸಿಬಿ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಪಂದ್ಯದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಗುಜರಾತ್ 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 205 ರನ್ ಗಳಿಸಿತು. 206 ರನ್ಗಳ ಗುರಿ ಬೆನ್ನತ್ತಿದ ಆರ್ಸಿಬಿ 18.5 ಓವರ್ಗಳಲ್ಲಿ ಗೆಲುವಿನ ನಗೆ ಬೀರಿದೆ. ಇವತ್ತು ಐಪಿಎಲ್ ಅಭಿಮಾನಿಗಳಿಗೆ ಡಬಲ್ ಧಮಾಕ. ಮೊದಲ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿ ಆಗ್ತಾ ಇವೆ. ಡೆಲ್ಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ಮಧ್ಯಾಹ್ನ 3ವರೆಗೆ ಪಂದ್ಯ ನಡೆಯಲಿದೆ. ಇನ್ನು ಸಂಜೆ 7ವರೆಗೆ ರಾಜಸ್ಥಾನ್ ರಾಯಲ್ಸ್ ಹಾಗೆಯೇ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿ ಆಗ್ತಾ ಇವೆ. ಜೈಪುರ್ನ ಮಾನ್ ಸಿಂಗ್ ಮೈದಾನದಲ್ಲಿ ಪಂದ್ಯ ನಡೆಯಲಿದೆ. ಅಂಕಪಟ್ಟಿಯಲ್ಲಿ ರಾಜಸ್ಥಾನ 3ನೇ ಸ್ಥಾನದಲ್ಲಿದ್ದು ಹೈದರಾಬಾದ್ 4ನೇ ಸ್ಥಾನದಲ್ಲಿದೆ.